ಮರಾಠ ಭಾಷೆಗೆ ಪ್ರಾಧಿಕಾರ ಮಾಡುತ್ತಾದ್ರೆ ತುಳು ಭಾಷೆಗೂ ಪ್ರಾಧಿಕಾರವನ್ನ ನೀಡಬೇಕು ಎಂದು ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಮರಾಠರಿಗೆ ವಿಶೇಷವಾಗಿ ಪ್ರಾಧಿಕಾರ ನೀಡುವ ರಾಜ್ಯ ಸರ್ಕಾರದ ನಿಲುವಿಗೆ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಮರಾಠ ಭಾಷೆಗೆ ಪ್ರಾಧಿಕಾರ ಕೊಡಲು ಸಿದ್ಧವಾಗಿದೆ. ಆದರೆ ತುಳು ಭಾಷೆಗೆ ವಿಶೇಷವಾದ ಸ್ಥಾನಮಾನ ನೀಡುವ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ಯಾಕೆ ತೆಗೆದುಕೊಳ್ಳಲಿಲ್ಲ? ಬಿಜೆಪಿ ಸರ್ಕಾರ ಮರಾಠ ಭಾಷೆಗೆ ಪ್ರಾಧಿಕಾರವನ್ನ ಕೊಟ್ರೆ ತುಳು ಭಾಷೆಗೂ ಪ್ರಾಧಿಕಾರವನ್ನ ಕೊಡಬೇಕು ಎಂದು ಬಿಕೆ ಹರಿಪ್ರಸಾದ್ ಆಗ್ರಹಿಸಿದರು. ಸುರೇಶ್ ಶೆಟ್ಟಿ, ರವೂಫ್, ಶಶರ ಹೆಗ್ಡೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಯಾವುದೇ ಒಂದು ಜಾತಿಯ ವಿಶಿಷ್ಟವಾಗಿ ಮೀಸಲಾತಿಗಳಿಲ್ಲ. ವರ್ಗಗಳಿಗಿದೆ, ಪಂಗಡಗಳಿಗಿದೆ. ಇದು ಜಾತಿ ಮೀಸಲಾತಿ ಕೊಟ್ಟು ನಮ್ಮನ್ನೆಲ್ಲರೂ ಸಹ ಹಾಸ್ಯಾಸ್ಪದ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಇದರ ಹುನ್ನಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಜಕೀಯ ಘಟಕವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮೂಲಕ ಮೀಸಲಾತಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಹೊರಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಹುನ್ನಾರವನ್ನು ನಾವು ಬಯಲು ಎಳಬೇಕಾಗಿದೆ. ಮತ್ತು ಯಡಿಯೂರಪ್ಪನವರು ಮರಾಠ ಭಾಷೆಗೆ ಪ್ರಾಧಿಕಾರ ಮಾಡೋದಿದ್ದರೆ ಕನ್ನಡ ನೆಲದ ಭಾಷೆ, ಕರ್ನಾಟಕ ನೆಲದ ಭಾಷೆ ಆಗಿರ್ತಕ್ಕಂಥ ತುಳುವು ಸಹ ಒಂದು ಪ್ರಾಧಿಕಾರವನ್ನು ಮಾಡಬೇಕು ಅಂತೇಳಿ ಅವರಲ್ಲಿ ಒತ್ತಾಯ ಮಾಡ್ತಾರೆ. ತುಳು ಭಾಷೆಗೆ ಯಾವುದೇ ರೀತಿಯ ಪ್ರಾತಿನಿಧ್ಯವನ್ನು ಇಲ್ಲಿವರೆಗೂ ಸಹ ಕೊಡದೇ ಇರತಕ್ಕಂಥವ್ರು, ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ, ಕರ್ನಾಟಕ ರಾಜ್ಯದ ಒಂದು ಕೀರ್ತಿಗೋಸ್ಕರ, ಏಳಿಗೆಗೋಸ್ಕರ ಅವಿರತವಾಗಿ ದುಡಿದಿರ್ತಕ್ಕಂಥ ತುಳು ಭಾಷಿಕರನ್ನು ಸಂಪೂರ್ಣವಾಗಿ ಅವರು ಕಡೆಗಣಿಸ್ತಾ ಇರೋದು ನೋಡಿದಾಗ ಇದು ಎಲ್ಲೋ ಒಂದು ಹುನ್ನಾರ ನಡೀತಾ ಇದೆ.